ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಸ್ಟಾಕ್ಸಲ್ಲೇ ಮಾಡಿ. ಮ್ಯೂಚುವಲ್ ಫಂಡ್ಸಲ್ಲಿ ರಿಟರ್ನ್ಸ್ ಬರೋದಿಲ್ಲ. ಮ್ಯೂಚುವಲ್ ಫಂಡ್ ಬೇಡ ಸರ್, ಅಲ್ಲಿ ಅಂಥ ರಿಟರ್ನ್ಸ್ ಬರೋದಿಲ್ಲ. ಮ್ಯೂಚುವಲ್ ಫಂಡ್ಸ್ ಅಂದರೆ ನಾವು ತಿಂಗಳ ಒಂದು ಅಮೌಂಟನ್ನು, ಒಂದು ಸ್ವಲ್ಪ ಅಮೌಂಟ್ನ ತಿಂಗಳ ಕಟ್ಕೊತ ಹೋಗಬೇಕು. ಆ ಥರ ಭಾಳ ಜನಕ್ಕೆ ಒಂದು ಅಭಿಪ್ರಾಯ ಇವತ್ತಿಗೂ ಕೂಡ ಇದೆ ಮ್ಯೂಚುವಲ್ ಫಂಡ್ಸ್ ರಿಲೇಟೆಡು. ಸೊ ಹಾಗಾಗಿ ಅವರು ಮ್ಯೂಚುವಲ್ ಫಂಡ್ಸು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ನಮಗೆ ಮ್ಯೂಚುವಲ್ ಫಂಡ್ಸಲ್ಲಿ ಅಂಥ ಒಂದು ಒಳ್ಳೆಯ ರಿಟರ್ನ್ಸ್ ಬರೋಂಗಿಲ್ಲ ಅಂಥೇಳಿ. ಸೊ ಹಾಗಿದ್ರೆ ಈ ಒಂದು ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಇಲ್ಲಿ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ಎಷ್ಟು ರಿಟರ್ನ್ ಕೊಟ್ಟಿದ್ದಾವೆ ಅಂತೇಳಿ. ಲಾಸ್ಟ್ ಒಂದು 10 ಮಂತ್ಸಲ್ಲಿ ನಾನು ರೆಕಮೆಂಡ್ ಮಾಡಿರ್ತಕ್ಕಂಥ 3 ಸ್ಟಾಕ್ಸ್ಗಳು 100% ರಿಟರ್ನ ಕೊಟ್ಟಿದೆ. ಮತ್ತು ಬೇರೆ ಎಲ್ಲ ಸ್ಟಾಕ್ಸ್ಗಳು ಎಷ್ಟು ರಿಟರ್ನ ಕೊಟ್ಟಿದ್ದಾವೆ ಅಂತೇಳಿ ನೀವು ನೋಡಬೇಕಂತ ಮಾಡ್ಕೊಂಡಿದ್ರೆ ಈ ಒಂದು ವಿಡಿಯೋವನ್ನು ನೀವು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಒಂದು ರೆಕಮೆಂಡೇಷನ್ ಯಾವ ಥರ ವರ್ಕ್ ಆಗುತ್ತೆ ಮತ್ತು ನಮ್ಮ ಸ್ಟಾಕ್ಸ್ಗಳು ಮತ್ತು ಅವುಗಳ ರಿಟರ್ನ್ಸ್ ಎಷ್ಟಿದೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಒಂದು ವಿಡಿಯೋ ಲಿಂಕನ್ನು ಕೂಡ ನಾನು ನಿಮ್ಮ ವಿಡಿಯೋ ಮೇಲೆ ಕಾಣ್ತಕ್ಕಂಥ ಐಕನಲ್ಲೂ ಕೂಡ ಅದನ್ನು ಆ್ಯಡ್ ಮಾಡಿರ್ತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಹತ್ರ ಮ್ಯೂಚುವಲ್ ಫಂಡ್ಸಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮತ್ತು ಅವರ ಒಂದು ರಿಟರ್ನ್ಸ್ ಯಾವ ಥರ ಇದೆ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ವೀಕ್ಷಕರೇ, ಭವಿಷ್ಯ ಕನ್ನಡದಲ್ಲೇ ನಾವೇ ಮೊದಲಂತ ಇರಬೇಕನ್ಸುತ್ತೆ. ಭವಿಷ್ಯ ಯಾರೂ ಕೂಡ ಮ್ಯೂಚುವಲ್ ಫಂಡ್ಸ್ ರಿಟರ್ನ್ಸ್ದು ಪೋರ್ಟ್ಫೋಲಿಯೋನ ಇಲ್ಲಿವರೆಗೂ ಕೂಡ ತೋರಿಸಿಲ್ಲ. ನಾನು ಇದರಲ್ಲಿ ಕೇವಲ ಕೆಲವು ಆಯ್ದ ಪೋರ್ಟ್ಫೋಲಿಯೋಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಹತ್ರ ಅದಕ್ಕಿಂತಲೂ ಕೂಡ ತುಂಬ ಹೆಚ್ಚಿನ ಪ್ರಾಫಿಟ್ ಪಡ್ಕೊಂಡವರು ಕೂಡ ಇದ್ದಾರೆ. ಇವರೆಲ್ಲ ನಾನು ಇವತ್ತಿನ ದಿನ ಏನು ಪೋರ್ಟ್ಫೋಲಿಯೋ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಅವರೆಲ್ಲ ಬಂದ್ಬಿಟ್ಟು ನನ್ನ ಒಂದು ವೆಲ್ ವಿಷರ್ಸ್ ಮತ್ತು ನನ್ನ ಒಂದು ಫ್ರೆಂಡ್ಸು ಮತ್ತು ನನ್ನ ಒಂದು ಫ್ರೆಂಡ್ಸ್ಗಳು ಅವರ ಒಂದು ಅಭಿಪ್ರಾಯವನ್ನು ಕೇಳಿಕೊಂಡು ನಾನಿಲ್ಲಿ ಅವರ ಒಂದು ಪೋರ್ಟ್ಫೋಲಿಯೋ ನಾನು ಶೇರ್ ಮಾಡ್ತಾಯಿದ್ದೀನಿ. ಏನಕ್ಕಂತಂದರೆ ಸ್ವಲ್ಪ ಜನಕ್ಕೆ ಒಂದು ರಾಂಗ್ ಅಸಂಪ್ಷನ್ ಇದೆ, ಮ್ಯೂಚುವಲ್ ಫಂಡ್ಸಲ್ಲಿ ರಿಟರ್ನ್ ಬರೋದಿಲ್ಲ ಅಂತೇಳಿ. ಬಟ್ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಹೌದಪ್ಪ ರಿಟರ್ನ್ಸ್ ಬರಲಿಕ್ಕಂದ್ರೆ ಪರವಾಗಿಲ್ಲ, ಬಟ್ ಲಾಸ್ ನಿಮಗೆ ಸ್ಟಾಕ್ಸಲ್ಲಿ ಮಾಡಿದಷ್ಟು ಲಾಸು ನಿಮಗೆ ಮ್ಯೂಚುವಲ್ ಫಂಡ್ಸಲ್ಲಿ ಮಾಡೋದಿಲ್ಲ. ಬಟ್ ಇಲ್ಲಿ ನೀವು ನೋಡಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ ಯಾವ ಥರ ರಿಟರ್ನ್ಸ್ ಬರುತ್ತಂತೇಳಿ. ಸೊ ಬೇಸಿಕಲಿ ಈ ಒಂದು ವಿಡಿಯೋವನ್ನು ಮಾಡಿ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಕ್ಕಂಥ ಅಥವಾ ಈ ಒಂದು ರಿಟರ್ನ್ನ ಶೇರ್ ಮಾಡ್ತಕ್ಕಂಥ ಉದ್ದೇಶ ಬಂದ್ಬಿಟ್ಟು ಜನಗಳಿಗೆ ಮ್ಯೂಚುವಲ್ ಫಂಡ್ಸಲ್ಲಿ ರಿಟರ್ನ್ಸ್ ಬರಲ್ಲ ಅಂತೇಳಿ ಒಂದು ರಾಂಗ್ ಅಸಂಪ್ಷನ್ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಹತ್ರ ಯಾರೆಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅವರು ಎಷ್ಟು ಒಳ್ಳೆ ರಿಟರ್ನ್ಸ್ನ ತೊಗೊಂಡಿದ್ದಾರೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು. ನಾನು ಸ್ಟಾಕ್ಸಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ನ ನಾನು ಕೊಡಿಸಿದ್ದೀನಿ, ಹಾಗೆ ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ನಾನು ಒಳ್ಳೆ ರಿಟರ್ನ್ಸ್ನ ನಾನು ಕೊಡಿಸಿದ್ದೀನಿ. ಸೊ ಹಾಗೆ ವೀಕ್ಷಕರೇ, ಕನ್ನಡದಲ್ಲೇ ಮೊದಲನೇ ಬಾರಿಗೆ ನಮ್ಮ ಒಂದು ವೆಲ್ತ್ ಇನ್ಫೋ ಚಾನಲಿಂದ ಮಾತ್ರ ಈ ಒಂದು ಮ್ಯೂಚುವಲ್ ಫಂಡ್ಸ್ ವೆಬಿನಾರ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಏನೇನೆಲ್ಲ ಟಾಪಿಕ್ನ ನಾನು ಡಿಸ್ಕಸ್ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ನೀವೇನಾದರೂ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇನ್ ಡೆಪ್ತಾಗಿ ಸ್ವಲ್ಪ ತಿಳ್ಕೊಬೇಕಂತ ಮಾಡ್ಕೊಂಡಿದ್ರೆ, ನಮ್ಮ ಒಂದು ಚರ್ಚೆಯಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕಂತ ಮಾಡ್ಕೊಂಡಿದ್ರೆ ನೀವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಯಾವಾಗ ಈ ಒಂದು ವೆಬಿನಾರ್ ಇರುತ್ತೆ ಅಂತೇಳಿ. ನಾನು ಆಲ್ಟರ್ನೇಟಿವ್ ವೀಕಾಗಿ ಈ ಒಂದು ಮ್ಯೂಚುವಲ್ ಫಂಡ್ಸು ಮತ್ತು ಇನ್ನೊಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ಸೊ ಎರಡನ್ನೂ ಕೂಡ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ. ಸೊ ಇದು ಭಾಳ ಜನಕ್ಕೆ ಒಂದು ಮೇನ್ ನೆಸಸರಿ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಈ ಎರಡು ಟಾಪಿಕ್ ಮೇಲೆ ನಾನು ಆಲ್ಟರ್ನೇಟಿವ್ ಆಗಿ ವೆಬಿನಾರ್ಸ್ನ ಕಂಡಕ್ಟ್ ಮಾಡ್ತಾ ಇರ್ತೀನಿ. ನಿಮಗೆ ಅದರೊಂದು ಅಪ್ಡೇಟ್ಸ್ನ ತಿಳ್ಕೊಬೇಕು, ಯಾವಾಗಿರುತ್ತೆ, ಯಾವಾಗ ನಾವು ಜಾಯ್ನ್ ಆಗಬೇಕಂತ ಮಾಡ್ಕೊಂಡಿದ್ರೆ ನಮ್ಮ ಒಂದು ಟೆಲಿಗ್ರಾಮಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಡೇಟ್ಸ್ನ. ಸೊ ಇಲ್ಲಿ ನೀವು ನೋಡ್ಬೋದು, ಇವರು ಬಂದ್ಬಿಟ್ಟು 1,80,000 ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದರು, 57,000 ರೂಪಾಯಿ ಅವರು ಪ್ರಾಫಿಟಲ್ಲಿದ್ದಾರೆ. ಸೊ ಅವರ ಒಂದು ಆ್ಯನ್ಯುವಲ್ ರಿಟರ್ನ್ಸ್ ಬಂದ್ಬಿಟ್ಟು 19% ರಿಟರ್ನ್ ಇದೆ ಅವ್ರದ್ದು. ಸೊ ಈ ಒಂದು ಪೋರ್ಟ್ಫೋಲಿಯೋ 1,10,000 ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, 38,000 ರೂಪಾಯಿ ಅವರು ಪ್ರಾಫಿಟಲ್ಲಿದ್ದಾರೆ, 26% ಅವ್ರದ್ದು ಆ್ಯನ್ಯುವಲ್ ರಿಟರ್ನ್ ಇದೆ. ಇಲ್ಲಿ ನೀವು ನೋಡ್ಬೋದು, ಇವರ ಒಂದು ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 3,50,000 ಇದೆ. ಸೊ ಇವರ ಒಂದು ಪ್ರಾಫಿಟ್ಟು 1,21,000 ಇದೆ. ಸೊ ಆ್ಯನ್ಯುವಲ್ ರಿಟರ್ನ್ ಬಂದ್ಬಿಟ್ಟು 20% ಇದೆ. ಸೊ ಇವರು 1,74,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇವರೊಂದು ಪ್ರಾಫಿಟ್ ಬಂದ್ಬಿಟ್ಟು ಇವಾಗ 54,000 ರೂಪಾಯಿ ಇದೆ. ಆ್ಯನ್ಯುವಲ್ ರಿಟರ್ನ್ ಬಂದ್ಬಿಟ್ಟು 23% ಇರೋದು. ಸೊ ನಿಮ್ಮಲ್ಲೂ ಕೂಡ ಭಾಳ ಜನ ಇವತ್ತಿನ ಸ್ಟಾಕ್ಸಲ್ಲಿ 1 ಲಕ್ಷ, 2 ಲಕ್ಷ, 3 ಲಕ್ಷ ರೂಪಾಯಿವರೆಗೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಬಟ್ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ, ಸೊ ನಮ್ಮದು ಓವರಾಲ್ ಪ್ರಾಫಿಟ್ ಎಷ್ಟಿದೆ ಅಂತೇಳಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಮ್ಯೂಚುವಲ್ ಫಂಡ್ ವ್ಯಾಲ್ಯೂ ಏನಂತೇಳಿ. ಸೊ ಮ್ಯೂಚುವಲ್ ಫಂಡ್ಸ್ ಅಂತ ಅಂದರೆ ನಾವು ಕೇವಲ ಬರೀ SIP ಮಾಡ್ಕೊತಾನೆ ಇರಬೇಕು ಆ ಥರ ಏನಿಲ್ಲ. ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ನಾವು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಇದರಲ್ಲೂ ಕೂಡ ನಾವು ಒಳ್ಳೆ ಲಾಭನ ನಾವು ಪಡಿಬೋದು ಅಂತೇಳಿ ನಾವು ಪ್ರೂವ್ ಮಾಡಿದ್ದೀವಿ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವರ ಒಂದು ಇನ್ವೆಸ್ಟ್ಮೆಂಟು 2,88,000 ರೂಪಾಯಿ ಇತ್ತು, ಅದಕ್ಕೆ ಅವರು 92,000 ರೂಪಾಯಿ ಅವರು ಪ್ರಾಫಿಟಲ್ಲಿದ್ದಾರೆ. ನೀವು ನೋಡಿ ಇಲ್ಲಿ ಇವ್ರದ್ದು 18% ಇವ್ರದ್ದು ಆ್ಯನ್ಯುವಲ್ ರಿಟರ್ನ್ಸ್ ಇದೆ. ಒಂದು ಲಾಸ್ಟ್ ಒಂದು 3 ಇಯರ್ಸಿಂದ ಇವರು ಸ್ಟಾರ್ಟ್ ಮಾಡ್ಕೊಂಡಿರ್ಬೇಕು ಅನಿಸುತ್ತೆ. ತಿಂಗಳ 6,000 ರೂಪಾಯಿ SIP ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತು ಅವಾಗ ಅವರು ಲಮ್ಸಮ್ ಅಮೌಂಟನ್ನು ಕೂಡ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಅವರು ಈ ಥರ ಒಂದು ಪ್ರಾಫಿಟ್ನ ಅವರು ಪಡೆಯೋದಕ್ಕೆ ಆಯಿತು. ಸೊ ಇವ್ರದ್ದು
₹3,00,000 ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ₹80,000 ಅವರು ಪ್ರಾಫಿಟಲ್ಲಿದ್ದಾರೆ. ಸೊ ಇವರ ಒಂದು ಆ್ಯನ್ಯುವಲ್ ರಿಟರ್ನ್ ಬಂದುಬಿಟ್ಟು 15% ಇದೆ. ಸೊ ಇವ್ರದ್ದು ₹1,55,000 ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ₹56,000 ಪ್ರಾಫಿಟಲ್ಲಿದ್ದಾರೆ. 24% ಇವ್ರದ್ದು ಆ್ಯನ್ಯುವಲ್ ರಿಟರ್ನ್ ಇದೆ. ಸೊ ಈ ಒಂದು ಪೋರ್ಟ್ಫೋಲಿಯೋ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದು ₹3,33,000. ಸೊ ₹1,00,000 ₹1,10,000 ಇವರು ಪ್ರಾಫಿಟಲ್ಲಿದ್ದಾರೆ. 17% ಇವ್ರದ್ದು ಆ್ಯನ್ಯುವಲ್ ರಿಟರ್ನ್ಸ್ ಇದೆ. ಸೊ ಇವರು ₹95,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ₹25,000 ಅವ್ರದ್ದು ಪ್ರಾಫಿಟಲ್ಲಿದೆ. ಒಂದು 34% ಇವ್ರದ್ದು ಆ್ಯನ್ಯುವಲ್ ರಿಟರ್ನ್ಸ್ ಇದೆ. ಸೊ ವೀಕ್ಷಕರೇ, ನಾನು ಇಲ್ಲಿವರೆಗೂ ಕೂಡ ತೋರಿಸಿದೆ ನಿಮಗೆ ನಮ್ಮ ಹತ್ರ ಮ್ಯೂಚುವಲ್ ಫಂಡ್ಸಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮತ್ತು ಅವರ ಒಂದು ರಿಟರ್ನ್ಸ್ ಯಾವ ಥರ ಇದೆ ಅಂತೇಳಿ. ಸೊ ಒಬ್ಬೊಬ್ಬ ಇನ್ವೆಸ್ಟರ್ಸ್, ಒಬ್ಬೊಬ್ಬ ಅಡ್ವೈಸರ್ದು ಕೂಡ ಒಂದೊಂದು ಪ್ಲ್ಯಾನ್ಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸು. ನಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ಗಳು ಕೂಡ ಇರ್ತವೆ. ನಾವು ಅದರಲ್ಲೇ ಅವರಿಗೆ ರೆಕಮೆಂಡ್ ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತೇಳಿ. ಸೊ ಈ ಥರ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ವರ್ಕ್ ಆಗುತ್ತೆ. ನಿಮ್ಗೇನಾದರೂ ಇಷ್ಟ ಇತ್ತಪ್ಪ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ನಿಮಗೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಹಾಗೆ ಒಳ್ಳೆಯ ರಿಟರ್ನ್ಸ್ ಕೂಡ ಕೊಡಿಸೋದಕ್ಕೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತೇಳಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ವೀಕ್ಷಕರೇ, ನೀವೇನಾದರೂ ನಮ್ಮ ಹತ್ರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಯಾವುದೇ ಒಂದು ಆಸಕ್ತಿ ಇದ್ದರೆ ಫಸ್ಟ್ ನೀವು ನನ್ನ ಒಂದು ವಾಟ್ಸಪ್ ನಂಬರ್ಗೆ ಈ ಎಲ್ಲ ಡೀಟೇಲ್ಸ್ಗಳನ್ನ ನೀವು ಕಳಿಸ್ಬೇಕಾಗತ್ತೆ. ಸೊ ಕಳಿಸಿದ ಮೇಲೆ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಅಕೌಂಟ್ ನಾನು ಓಪನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಯಾವ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕೆಲ್ಲ ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಸೊ ಅದಾದಮೇಲೆ ನಿಮ್ಮ ಒಂದು ಬ್ಯಾಂಕ್ ಮ್ಯಾಂಡೇಟ್ ಅಪ್ರೂವಲ್ ಆಗುತ್ತೆ. ಇಲ್ಲ ನಿಮ್ಮದು ನೆಟ್ ಬ್ಯಾಂಕಿಂಗ್ ಇತ್ತಪ್ಪ ಅಂದರೆ ನೀವು ಇಮಿಡಿಯೇಟಾಗಿ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಅಕೌಂಟ್ ಎಲ್ಲ ಆ್ಯಕ್ಟಿವೇಷನ್ ಆದಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನಾನು ಪರ್ಸ್ನಲಿ. ಸೊ ಮಾತಾಡಿದ ಮೇಲೆ ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ಸು, ನೀವೇನು ಕೆಲಸ ಮಾಡ್ತಾಯಿದ್ದೀರಾ, ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತೇಳಿ ನಾನೇ ನಿಮ್ಗೆ ಹೇಳ್ತೀನಿ. ಸೊ ಅದರ ಮೇಲೆ ಮತ್ತು ನಿಮ್ಮ ಒಂದು ಏನಾದರೂ ಪ್ಲ್ಯಾನ್ಸ್ ಏನಿದೆ ಅಥವಾ ಏನಾದರೂ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಮಾರ್ಕೆಟಿಂದ ರಿಟರ್ನ್ಸ್ನ, ಅವೆಲ್ಲವನ್ನು ನಾನು ತಿಳ್ಕೊಂಡ್ಮೇಲೆ ಮತ್ತು ಎಷ್ಟು ವರ್ಷದವರೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡಿದರೆ ಅವೆಲ್ಲ ನಿಮ್ಮ ಇನ್ಪುಟ್ನ ನಾನು ತಿಳ್ಕೊಂಡ್ಮೇಲೆ ನಿಮಗೆ ಸರಿ ಹೊಂದತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, ನಮ್ಮ ಹತ್ರ ಯಾರು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರಿಗೆ ಇನ್ವೆಸ್ಟ್ಮೆಂಟ್ ಎಲ್ಲ ಆದಮೇಲೆ ನಾನೊಂದು ವೀಡಿಯೋ ಕಳಿಸ್ತೀನಿ. ಇದರಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಶೇರ್ ಮಾಡಿದ್ದೀನಿ. ಅಂದರೆ ನನ್ನ ಕಡೆ ಯಾವುದೇ ಥರದ ಒಂದು ಡಿಪೆಂಡೆನ್ಸಿನ ನಾನು ಉಳಿಸ್ಕೊಳ್ಳೋದಿಲ್ಲ, ಆಯಿತಾ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ನಿಮ್ಮ ಮ್ಯೂಚುವಲ್ ಫಂಡ್ ಯಾವುದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಗೊತ್ತಿರುತ್ತೆ. ಯಾವ ಥರ ಹೆಚ್ಚು ಮಾಡ್ಕೋಬೇಕು, ಇನ್ವೆಸ್ಟ್ಮೆಂಟ್ನ ಕಡಿಮೆ ಮಾಡ್ಕೋಬೇಕು, ಯಾವ ಥರ ನಾವು ವಿಡ್ರಾ ಮಾಡ್ಕೊಳ್ಬೇಕು. ಇಲ್ಲ ನಮ್ಗೆ ಇನ್ ಕೇಸ್ ನಮ್ಮ ಹತ್ರ ದುಡ್ಡು ಕಟ್ಟೋಕ್ಕಾಗಲಿಲ್ಲ ಅಂತಂದರೆ ಬ್ಯಾಂಕ್ ಮ್ಯಾಂಡೇಟ್ ನಾವು ಅಪ್ರೂವ್ ಆಗಿರುತ್ತೆ. ಅವರು ಬ್ಯಾಂಕಲ್ಲಿ ಏನಾದರೂ ಫೈನ್ ಆಗ್ತಾ ಇರ್ತಾರೆ, ಅದರಿಂದ ನಾವು ಯಾವ ಥರ ಸ್ಕಿಪ್ ಮಾಡ್ಕೋಬೇಕು, ಎಲ್ಲ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ನನ್ನ ಕಡೆಯಿಂದ ಯಾವುದೇ ಥರದ ಡಿಪೆಂಡೆನ್ಸಿ ನಾನು ಉಳಿಸ್ಕೊಳ್ಳೋದಿಲ್ಲ. ಮತ್ತು ನಿಮ್ಗೇನಾದರೂ ಆಯ್ತಪ್ಪ ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನೆಲ್ಲ ಡಾಕ್ಯುಮೆಂಟ್ನ ಅವರು ಜೋಪಾನವಾಗಿಡಬೇಕು, ಆ ಥರ ಎಲ್ಲ ಒಂದು ಇನ್ಫಾರ್ಮೇಷನ್ನ ಒಳಗೊಂಡಿರ್ತಕ್ಕಂಥ ವೀಡಿಯೋವನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ಥರ ನಮ್ಮ ಹತ್ರ ಯಾರೇ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ಒಂದು ಪ್ರಾಸೆಸ್ ಫಾಲೋ ಮಾಡ್ತಾಯಿದ್ದೀನಿ ನಾನು. ಸೊ ವೀಕ್ಷಕರೇ, ಇವತ್ತಿನ ದಿನ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಬಂದ್ಬಿಟ್ಟು ಯಾವುದನ್ನು ಕೂಡ ನೀವು ಕೀಳಾಗಿ ನೋಡೋಕ್ಕೋಬೇಡಿ. ಮ್ಯೂಚುವಲ್ ಫಂಡ್ಸಲ್ಲಿ ಭಾಳ ಜನ ರಿಟರ್ನ್ಸ್ ಬರೋದಿಲ್ಲ, ಅಲ್ಲಿ ಅಷ್ಟೊಂದು ರಿಟರ್ನ್ ಬರೋಲ್ಲ ಅಂತಿದ್ದಾರೆ. ಅಂಥವ್ರಿಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಎಲ್ಲದರಲ್ಲೂ ರಿಟರ್ನ್ಸ್ ಬರುತ್ತೆ, ಎಲ್ಲದರಲ್ಲೂ ಕೂಡ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ಒಳ್ಳೆಯ ಲಾಭವನ್ನು ನಾವು ಪಡ್ಕೋಬೋದು. ಸೊ ನಿಮಗೆ ನಮ್ಮ ಹತ್ರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಯಾವಾಗಲೂ ಕೂಡ ನೀವು ಡೈವರ್ಸಿಫೈ ಮಾಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಏನಕ್ಕಂದರೆ ಸ್ಟಾಕ್ ಮಾರ್ಕೆಟ್ ಬಿದ್ದರೆ ಮ್ಯೂಚುವಲ್ ಫಂಡ್ ಅಷ್ಟೊಂದು ಬೀಳೋದಿಲ್ಲ, ಬಟ್ ಸ್ಟಾಕ್ಸ್ಗಳು ತುಂಬ ಲಾಸ್ ಹೋಗುತ್ತೆ. ಮತ್ತು ನಮ್ಮದು ಎಷ್ಟೋ ಸಾರಿ ನಮ್ಮ ಒಂದು ಓವರಾಲ್ ಪೋರ್ಟ್ಫೋಲಿಯೋ ಬಂದ್ಬಿಟ್ಟು ಯಾವಾಗಲೂ ಕೂಡ ಅದು ಲಾಸಲ್ಲೇ ಇರುತ್ತೆ. ನಾವು ಎಷ್ಟೋ ಸಾರಿ ಪ್ರಾಫಿಟ್ನೇ ನಾವು ನೋಡ್ಕೊಂಡಿರಲ್ಲ. ಬಟ್ ಮ್ಯೂಚುವಲ್ ಫಂಡ್ಸಲ್ಲಿ ಆ ಥರ ಆಗೋದಿಲ್ಲ. ಮ್ಯೂಚುವಲ್ ಫಂಡ್ಸಲ್ಲಿ ಅದು ಮಾರ್ಕೆಟ್ ಡೈರೆಕ್ಷನ್ ಅದು ಫಾಲೋ ಮಾಡುತ್ತೆ. ಸೊ ಸರಿಯಾದ ಮ್ಯೂಚುವಲ್ ಫಂಡ್ಸಲ್ಲಿ ನಮಗೆ ಸರಿ ಹೊಂದತಕ್ಕಂಥ ಒಂದು ಪೋರ್ಟ್ಫೋಲಿಯೋ ನಾವು ಜನ್ರೇಟ್ ಮಾಡ್ಕೊಂಡು ಅದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಸೊ ನಮ್ಮ ಒಂದು ರಿಟರ್ನ್ಸ್ ಅನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ನಮ್ಮ ಹತ್ರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.